ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಿದು ಪೂಜೆ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ, ಸೊ ಒಂದು ಸಣ್ಣದೊಂದು ಪೂಜೆ ಇತ್ತು ಹರಕೆದು. ಸೊ ಅದನ್ನು ತೀರಿಸ್ಕೊಂಬರೋಣ ಅಂತ ಊರಿಗೆ ಹೋಗಿದ್ವಿ. ಇದು ಲಾಸ್ಟ್ ಸಂಡೇ ಯಾವಾಗೂ ಹೋಗಿದ್ದಿತ್ತು, ಒಂದು 15 ಡೇಸ್ ಬ್ಯಾಕು. ಸೊ ಮಾಡಿಟ್ಟಿದ್ದು ವೀಡಿಯೋ ಎಡಿಟ್ ಮಾಡಿ ಹಾಕೋಕ್ಕಾಗಿರಲಿಲ್ಲ. ಸೊ ಇವಾಗ ನಾನು ಮಾಡಿ ಹಾಕ್ತಾಯಿದ್ದೀನಿ. ಸೊ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೊಲದ ಹತ್ರ ಅದು ಪೂಜೆ ಮಾಡೋದು, ಮುನಿಗುಡಿ ಅಂತ ಹೇಳ್ತಾರೆ. ಅಲ್ಲಿ ಸಿಹಿಯನ್ನು ಮಾಡಿ ಎಡೆ ಹಾಕ್ಬಿಟ್ಟು ಕೋಳಿ ಅಥವಾ ಕುರಿ ಏನು ಅವರ ಶಕ್ತಿ ಏನಿರುತ್ತೆ ಅದನ್ನು ಮಾಡ್ಕೊಳ್ಳೋದು. ಸುಮ್ಮನೆ ಅಮ್ಮ ಒಂದೇನೋ ಪಾಪು ಊಟ ತಿಂತಿರಲಿಲ್ಲ ಅಂತ ಹೇಳ್ಬಿಟ್ಟು ಅವನಿಗೋಸ್ಕರ ಅಂದ್ಬಿಟ್ಟು ಒಂದು ಮನೇಲಿ ಕಾಣಿಕೆ ಕಟ್ಕೊಂಡಿದ್ರು. ಸೊ ಅದನ್ನು ತೀರಿಸ್ಕೊಂಬರೋಣ ಅಂತ ಹೋಗಿದ್ವಿ. ಈಗ ಅಲ್ಲೇ ಸಿಹಿಯನ್ನು ಮಾಡಿ ಎಡೆ ಹಾಕ್ಬಿಟ್ಟು ಜಸ್ಟ್ ಕೋಳಿ ಹಾರ ಕೊಟ್ಬಿಟ್ಟು ಮನೆಗೆ ತೊಗೊಬಂದು ಮಾಡ್ಕೊಳ್ಳೋ ಥರ. ಸುಮ್ಮನೆ ನಮ್ಮ ಮನೆಯವ್ರು ಮಾತ್ರ, ಯಾರೂ ಇಲ್ಲ. ಅಮ್ಮ, ಅಜ್ಜಿ ಮತ್ತು ನಾನು, ನಮ್ಮ ಮನೆಯವರು, ಮಕ್ಕಳು ಇಷ್ಟೇ ಈ ಮಾಡ್ಕೊಂಬರೋಣ ಅಂತ ಹೋಗಿದ್ದಿದ್ದು. ಸೊ ಸಿಹಿಯನ್ನು ಮಾಡೋದಕ್ಕೆ ಅಂದ್ಬಿಟ್ಟು ಎಡೆ ಹಾಕೋಕ್ಕೆ ಒಲೆ ಎಲ್ಲ ಹಚ್ಚಿ ಅಕ್ಕಿ ಹಾಕಿದ್ದಾರೆ. ಅಷ್ಟೊತ್ತಿಗೆ ಇಲ್ಲೆಲ್ಲ ಮುನಿಗುಡಿ ಅಂತೇಳಿ ಅದನ್ನೆಲ್ಲ ಕ್ಲೀನ್ ಮಾಡಿ ಹೂವೆಲ್ಲ ಹಾಕಿ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಸಿಹಿಯನ್ನು ಆಗಿದ ತಕ್ಷಣ ಎಡೆ ಇಟ್ಬಿಟ್ಟು ಆಮೇಲೆ ಕಡ್ಡಿ ಹಚ್ಚಿ ಪೂಜೆ ಮಾಡಿಬಿಟ್ಟು ಕೋಳಿ ಹಾರ ಕೊಡೋ ಅಂಥದ್ದು. ನನ್ನ ಮಗ ಕೋಳಿಗಳು ಅನ್ಕೊತಾ ಇರ್ತಾವೆ ಮನಸ್ಸಲ್ಲಿ. ಫಸ್ಟು ನನ್ನ ಕುಯ್ದುಬಿಡಿ, ಇವ್ನ ಟಾರ್ಚರ್ ನಂಗೆ ತಡೆಯೋಕ್ಕಾಗಲ್ಲ ಅನ್ನೋ ಆ ಥರ ಅಷ್ಟು ಟಾರ್ಚರ್ ಕೊಟ್ಟಾಕ್ಬಿಡ್ತಾನೆ ಇವನು. ಸೊ ಫೈನಲಿ ಎಲ್ಲರೂ ಪೂಜೆ ಟೈಮ್ ಹತ್ರ ಆಯಿತು. ಸೊ ಎಡೆ ಆಗಿತ್ತು, ಹಾಕ್ಬಿಟ್ಟು ದೀಪ ಹಚ್ತಾ ಇದ್ದಾರೆ. ದೀಪ ಹಚ್ಚಿ ಫಸ್ಟ್ ಒಂದು ಸತಿ ಪೂಜೆ ಮಾಡಿಬಿಟ್ಟು ಆಮೇಲೆ ಸಿಹಿಯನ್ನು ಎಡೆ ಹಾಕಿ ಅದ್ರ ಮೇಲೆ ಮೊಸರು ಹಾಕಿ ಮತ್ತೆ ಕಡ್ಡಿ ಹಚ್ಚಿ ಪೂಜೆ ಮಾಡಾದ್ಮೇಲೆ ಮತ್ತೆ ಕೋಳಿ ಹಾರ ಕೊಡ್ತಾರೆ. ನನ್ನ ಮಗ ಮಂತ್ರ ಹೇಳ್ತಾ ಇರೋದು, ಅವ್ರ ಅಪ್ಪ ಪೂಜೆ ಮಾಡ್ತಾ ಇದ್ರೆ ನಾನು ಮಂತ್ರ ಹೇಳ್ತೀನಿ ಅಂತ ಒಂದು ವಿಚಿತ್ರ. ಏನೇನು ವರ ಕೇಳ್ತಾನೆ ಅಂತ ನೀವೇ ನೋಡಿ. ಇಷ್ಟೊಂದು ಬೇಡಿಕೆ ಇಟ್ಟಿದ್ದಾನೆ ನನ್ನ ಮಗ. ಸೊ ಯಾವ ದೇವ್ರು ನಂಗಂತೂ ಗೊತ್ತಿಲ್ಲ. ಅವ್ನು ಕೇಳ್ಕೊಂಡಿದ್ದು ನೋಡಿನೇ ಒಂದು ಖುಷಿ ಆಯಿತು ನನಗೆ. ಸೊ ಮತ್ತು ನೈವೇದ್ಯ ಇಟ್ಬಿಟ್ಟು ಕಾಯಿ ಹೊಡೆದು ಕಡ್ಡಿ ಹಚ್ಚಿ ಮತ್ತೆ ಪೂಜೆ ಮಾಡ್ಕೊತಾ ಇದ್ದಾರೆ. ಸಿಹಿಯನ್ನು ಹಾಕಿ ಅದ್ರ ಮೇಲೆ ಮೊಸರು ಹಾಕ್ಬಿಟ್ಟು ಎಡೆ ಇಡೋವಂಥದ್ದು, ಆಮೇಲೆ ಕೋಳಿ ಹಾರ ಕೊಡೋ ಅಂಥದ್ದು. ಅಲ್ಲಿ ಕೊಟ್ಬಿಟ್ಟು ಆಮೇಲೆ ಮನೆಗೆ ತೊಗೊಂಡೋಗಿ ಮಾಡ್ಕೊಳ್ಳೋಣ ಅಂತ ಅಲ್ಲೇ ಮನೆಯಿಂದ ಸ್ವಲ್ಪ ದೂರ, ಒಂದು ಅರ್ಧ ಕಿಲೋಮೀಟ್ರೂ ಇಲ್ಲ, ಅಷ್ಟು ದೂರದಲ್ಲಿದೆ ಅಷ್ಟೇ, ತೋಟದಲ್ಲಿರುತ್ತೆ. ಸೊ ಮಾಡ್ಕೊಂಬರೋಣ ಅಂತ ಹೋಗಿದ್ವಿ. ಮಧ್ಯದಲ್ಲಿ ಅವನು ಅವ್ರ ಪಪ್ಪ ಇದ್ದರೆ ಬಿಡಲ್ಲ, ಬಾಲ ಇರಬೇಕು ಅವನು. ಯಾವಾಗಲೂ ಏನು ಮಾಡ್ತಾಯಿದ್ರು ನಾನು ಮಾಡ್ತೀನಿ ಅಂತ. ಸೊ ಇವಾಗ ಹರಕೆ ಕೊಡ್ತಾ ಇದ್ದಾರೆ. ಅದರಲ್ಲೂ ತಲಾಟೆ ಒಂದು. ಅಲ್ಲ ಅದೇ ಬಿಡು. ಯಾರೇನು ಮಾಡಿದ್ರು ನಾನು ಮಾಡಬೇಕು ಅಂತ ಒಂದು ಹಠ. ಮೇಂಟೈನ್ ಮಾಡೋದು ತುಂಬ ಕಷ್ಟ ನನಗೆ ಮನೇಲಿ. ಇವಾಗ ಮತ್ತೆ ಕಾಯಿ ಹೊಡೆದು ಅದನ್ನು ಕೊಯ್ದು ಬಲಿ ಕೊಡ್ತಾರೆ. ಸೊ ಚೆನ್ನಾಗಿತ್ತು. ಊರಲ್ಲಿ 2 ದಿವಸ ಇದ್ದಿದ್ದು. ಹೋದರೆ ವಾಪಸ್ ಬರೋಕ್ಕೆ ಮನಸ್ಸು ಬರಲ್ಲ. ಬೆಂಗಳೂರಲ್ಲಿದ್ದರೆ ಹೋಗಬೇಕು ಅಂದರೆ ಅಯ್ಯೋ ಯಾರು ಹೋಗ್ತಾರೆ ಅನಿಸುತ್ತೆ. ಹೋಗಾದ್ಮೇಲೆ ಮತ್ತೆ ವಾಪಸ್ ಬರಬೇಕು ಅಂತ ಅನಿಸಲ್ಲ. ಇದು ಆ್ಯಕ್ಚುಲಿ ಅಮ್ಮನ ಮನೆ ಕಡೆ ಊರು, ಆರುವಳ್ಳಿ ಹತ್ರ ಬರುತ್ತೆ. ಸೊ ಅಲ್ಲಿ ಒಂದು ಹಳ್ಳಿ. ಅವಾಗವಾಗ ಹೋಗ್ತಾ ಇರ್ತೀವಿ ಸ್ಕೂಲ್ ರಜೆ ಇದ್ದಾಗ. ನನ್ನ ದೊಡ್ಡ ಮಗನಿಗೆ ಇಲ್ಲ ಏನಾದರೂ ಕೆಲಸ ಅಥವಾ ಯಾವುದಾದ್ರೂ ದೇವಸ್ಥಾನ ಪೂಜೆ ವಿಶೇಷತೆ ಏನೋ ಫಂಕ್ಷನ್ಸ್ ಇದ್ದರೆ ಮಾತ್ರ ಹೋಗ್ತೀವಿ ಅಷ್ಟೇ. ಇವಾಗ ಚಿಕನ್ ತೊಗೊಂಡೋಗಿ ಅದನ್ನು ಹಾರ ಕೊಟ್ಬಿಟ್ಟಲ್ಲೇ ಅದು ಬ್ಲಡ್ ಎಲ್ಲ ಅಲ್ಲಿ ಹಾಕ್ಬಿಟ್ಟು ತಲೆ ಎಲ್ಲ ಸೀದು ಅಲ್ಲೇ ಹಾಕ್ತಾರೆ. ಆ ಥರ ಎಲ್ಲ ಮಾಡಿಬಿಟ್ಟು ಮತ್ತೆ ತೊಗೊಂಡೋಗಿ ಅದನ್ನು ಅಂಗಡಿಗೆ ಕಟ್ ಮಾಡಿಸ್ಕೊಂಡು ಬಂದರು. ಸೊ ವಾಶ್ ಮಾಡಿಬಿಟ್ಟು ಇಷ್ಟಾಗಿತ್ತು. ಒಂದು 5 kg 5.5 kg ಬಂದಿತ್ತು 2 ಕೋಳಿಯಿಂದ. ಸೊ ನಮ್ಮ ಮನೆಗೆ ಅಷ್ಟೇ ಅಂತ ಸ್ವಲ್ಪ ಸಾಂಬಾರು ಮಾಡಿಕೊಂಡು ಸ್ವಲ್ಪ ಗ್ರೇವಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡು ಅಡುಗೆಗೆಲ್ಲ ಮಾಡ್ಕೊಂಡಿದ್ದೆ. ಸೊ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಂಡಿರಲಿಲ್ಲ. ಸೊ ಇಷ್ಟೇ ಮಾಡ್ಕೊಂಡಿದ್ದಿದ್ದು. ಸೊ ಸಾಂಬಾರು ರೆಡಿ ಆಯಿತು ಆಲ್ಮೋಸ್ಟು. ಮುದ್ದೆ ಮಾಡಿ ಊಟಕ್ಕೆ ಕೊಟ್ಟು ಊಟ ಮುಗಿಸ್ಕೊಂಡು ಮತ್ತೆ ನಾವೆಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು ಹೊರಡಬೇಕು ಬೆಂಗಳೂರು ಕಡೆಗೆ. ಸೊ ಇದಾಗಿತ್ತು. ಇಷ್ಟ ಆಗಿದೆ. ಥ್ಯಾಂಕ್ ಯು.